ಪ್ರಕಾಶಿಸವ ಎನ್ನ ಚರವರದವಂಬರ ಚಳದ ಬಿಡವನ ಅಲ್ಲ ಬಾಲಕ ಎತ್ತ ಮಾತಾಪಿತರಮ್ಮನ ಸ್ಮರಿಸಿಕೋ ಹಿರಿಕಿರಿಯರನ್ನರ ಎಂತನರು ಎದ್ದ ಏತಕ್ಕೆ ಬದರಿವ ತರಳ ಹಿಡಿದು ತೆರೆಯುವನು ನೋಡ ನನ್ನ ಕರಳ. ಹೋ ದ್ರೋಣರೇ, ಅಹೋ ದ್ರೋಣರೇ, ಎಲ್ಲ ಬಾಲಕ ಅನ್ನಕ್ಕೆ ಒಪ್ಪಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಹಪ್ಪಳ ಸಂಡಿಗೆ ಮಾತ್ರ ಬಹು ಚೆನ್ನಾಗಿದೆ ಎಂದು ಹೇಳಿ ತೆಗೆದುಕೊಳ್ಳುವರಲ್ಲದೆ ಈ ಯುದ್ಧದ ಗೋಷ್ಠಿಯು ನಿಮಗೆ ತಿಳಿಯದು. ದ್ರೋಣರೇ ಬಾಲಕ, ನೀವು ಭೋಜನ ಪ್ರಿಯರಾದ್ದರಿಂದ ಇಂದು ಕಲ್ಲಷ್ಟಮಿ, ಇಂದು ಸೂರ್ಯಗ್ರಹಣ, ಇಂದು ಮಕರ ಸಂಕ್ರಮಣ, ಇಂದು ಯಜ್ಞಾರಂಭ ದಿನ. ಇದಕ್ಕೆ ಗೋದಾನ ಹಿರಣ್ಯ ದಾನವೆಂದು ಅವರಿಂದ ದಕ್ಷಿಣ ತಾಂಬೂಲಾದಿಗಳನ್ನು ತೆಗೆದುಕೊಂಡು ಕಾಲವೊಮ್ಮೆ ಕಳೆಯುವವರಿಗೂ ಈ ಕಾಳಗದ ಗೋಷ್ಠಿಯು ನಿನಗೆ ತೆಕ್ಕಬೇಕು. ಸ್ವಾಮಿ ದ್ರೋಣರೇ, ರಾಸಪತ್ರನಂದನ ಸ್ನಾನವೊಮ್ಮೆ ಮಾಡಿ ಮಡಿಯನ್ನುಟ್ಟು ಎಂಡರ ಮಕ್ಕಳನ್ನ ಕರೆದುಕೊಂಡು ತನ್ನ ಗುರುತನ್ನ ಕೈಯನ್ನ ಸೇನದಕ್ಷಿಣ ಮಾಡಿರವನ ಆಚಾರ್ಯರೇ, ಬಲಗ ಅವನಿಗೆ ಮತಿ ಇಲ್ಲದ ಮಾಡಿರುವನು ದ್ರೋಣ. ಎಂತ ಸಾಯ ಚೂರನ ಮಂದ ಕೊಚರು ಮಾತನಾಡಿದರೆ ಬಲ್ಲರ ಸತ್ಯ ಕಡಚನ ನಾಡ. ಮೂರು ಲೋಕದ ಗಂಡ, ಮೂರು ಲೋಕದ ಗಾಂಡೇವಿ, ಇನ್ನು ಬೆಳೆದ ಬಂದರವ ಅವನ ಸುತನ ಮುಂದ ನಿನ್ನ ಕಂಡಂತ ಮಗಳು ಆಡಿದರ ಕಡತವನ್ನು ನೋಡಬೇಕನ. ಎಲ್ಲ ಮಂದಮತೆ ಆಚಾರ್ಯರೇ, ಇಂದಕ್ಕೆ ನಿಮ್ಮ ದೊಡ್ಡಪ್ಪನೆಂಬರು ಗೋದರರ ವಿರಾಟನಿಗೆ ಬಾಣಸಿಗನಾಗಿ ಬಂದಂತ ನಾನೇನ ಒಡಲವರದ ಬಂದನವರೇ ಹೇಗೆ? ರಹಿತನಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ನಿಮ್ಮ ಧರ್ಮಜನನ್ನು ತನ್ನ ರೂಪವು ಮಂಚಿಸಿಕೊಂಡು ವಿರಾಟನೆಲ್ಲ ಪಂಚಾಂಗವನ್ನು ಹೇಳಿಕೊಂಡು ಕಾಲಹರಣ ಮಾಡಿ ಬಂದವನು ನಿಮ್ಮ ಜನಕನಾದ ಧರ್ಮಜನೋ ಅಥವಾ ನಾನು? ಆಚಾರ್ಯರೇ, ಬಲ್ಲದ ಗಜದ ಮಂದ ಬಲ್ಲಂತ ಮಗಳವೆಯ ಸಹಜವಾಗಿ ಮಾತನಾಡುವನ ಆಚಾರ್ಯ. ಕೊಲ್ಲಲೋಚನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದ ಬಾಳುವೆ ಅಲ್ಲದ ಇಲ್ಲಿ ಯಾರ ಹರಿಯರಂದು ಒಣಪೌರುಷವನ್ನು ಕೊಚ್ಚಿಕೊಳ್ಳವಯ? ಸಹಜವಾಗಿ ಕೊಚ್ಚಕೊಳ್ಳವನ ಆಚಾರ್ಯ. ಕೊಲ್ಲರ ಮನೆಯೊಳಗೆದ್ದ ಕಾಲಹರಣೆಯ ಮಾಟ ಬಂದ ಕೈ ಮುದ್ದೆ ಹಗಲೇ ಮರದೆಯ ಅಲಗ ಆಚಾರ್ಯರೇ, ಬೋಳರ ನಿಮ್ಮ ಜನಕನಕ ಜನರ ಬದ್ದೆ ಕಳಿಸಿದ ಗುರು ಗುಡಿ ಗುಡಿ ಕೊಡೆದು ಬರವ ಎನ್ನ ಬಾಣಗಳಂತರ ಅರಿಸಿಕೋಚು ಭದ್ರೆ ಕೋರ. ನಿಮ್ಮ ಜನಕನಾಗ ಜನರ ವಿದ್ಯೆ ಕಲಿಸಿದ ಗುರು ನಾನಲ್ಲವೇನ ಪೋರ. ನಿನಗೆ ಮಾತ್ರ ಹಿಡಿದಿರುವುದು ಪೂರ್ಣ ಗ್ರಾಚಾರ. ಓಹೋ ದ್ರೋಣರೇ, ನಮ್ಮ ಜನಕನಿಗೆ ಜನರ ವಿದ್ಯೆಯೊಮ್ಮೆ ಬೇಳಿದ ಕಾರಣ ನೀನು ಒಪ್ಪುವಂತೆ ದುರ್ಬದ ನಮ್ಮ ಹಿಡಿದ ದಂಡ ನನ್ನ ಮಂಚದ ಕಾಲಕ್ಕೆ ಕಟ್ಟಿದನು. ಆಗ ನಿಮ್ಮ ದಂಡ ಬಾಳ್ವೆಯಾಯಿತು. ಏನು ಮಾತಾಡ ಬಾಲಕ? ದ್ರೋಣರ ಬಾಲಕ, ಇಲ್ಲದೆದ್ದರೆ ಶಪಥ ಭ್ರಷ್ಟರಾಗಿ ಹೋಗಬೇಕಾಗಿದ್ದ. ಅದೊಮ್ಮೆ ಆಗಲೇ ಮರೆತಿರೇನು? ಬುದ್ಧಿ ಶೂನ್ಯರಾದ ದ್ರೋಣರೇ.
ಶ್ರದ್ಧರಾದ ಧರ್ಮರಾಜಾದಿಗಳ ಪೂರ್ವ ಕರ್ಮ ಇದು ಕೃತದಿಂದ ವಿರಾಟನಲ್ಲಿಗೆ ಹೋಗಿ ಉತ್ತರ ಗೊಗ್ರಣದಲ್ಲಿ ನಮ್ಮನ್ನ ಗೆದ್ದು ಬಂದರಲ್ಲದೆ ನಮ್ಮಂತೆ ಮಧ್ಯಾಹ್ನ ಕಾಲದ ಗದ್ದಿಗೆ ನೀರಿ ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆಯನ್ನು ಅದ್ದಿ ಕಂಠದ ಮುದ್ದದವರೆಗೆ ತಿನ್ನುವ ಬುದ್ಧಿಯಿಂದವಲ್ಲರಲ್ಲದೆ ನಿಮಗೆ ಈ ಯುದ್ಧದ ಪರಿಶ್ರಮವು ತಿಳಿಯದು. ಸ್ವಾಮಿ ದ್ರೋಣರೇ, ಸುಭದ್ರನಂದನ, ಮೃಷ್ಟಾನ್ನ ಪದಾರ್ಥಗಳ ಯಾವ ಮಹಾರಾಯನ ಮಾಟಸವನಂದ ಬೆಳಗಾದರ ಯೋಚಿಸುತ್ತಾ ಎಲೆಯ ಮೇಲೆ ಬೆಕ್ಕು ಕೊಂಡ ಬಿದ್ದಂತೆ ಹೋಳಿಗೆ ತುಪ್ಪದ ಮೇಲೆ ಮಾತ್ರ ನಮ್ಮಂತವರ ಕಣ್ಣ. ಏನನ್ನು ಮಾತನಾಡಬಲ್ಲ ಈ ಬಾಲಕ? ಅದಕ್ಕೆ ಸೂರನಾದವನ ಏರೆ ಬಂದರೆ ತೋರಬವ, ಅದಕ್ಕೆ ಬಳಿಗೆ ಅದಕ್ಕೆ ಪೂರ ರಣರಂಗದ ಮೇಲೆ ನಮ್ಮಂತವರ ಕಣ್ಣ. ಆಚಾರ್ಯರೇ, ಬಾಲಕ, ಹೊಟ್ಟೆ ಎಮ್ಮೆ ಜಲ್ಲಿಸಿ ಕಂಠದ ಮಟ್ಟಿಗೆ ತಿನ್ನುವ ಬಂಟರಂದಲ್ಲದೆ ನಿನ್ನಂತ ಪಂಟನಿಗೆ ಎದ್ದದ ತಂಟ ಯಾಕೆ? ಸ್ವಾಮಿ ಆಚಾರ್ಯರೇ, ಬಾಲಕ, ಕುಲ್ಲ ಕಂಟಕನಾದ ಕೌರವನ ಜಂಟೆ ಎಮ್ಮೆ ತ್ಯಜಿಸಿ ಬಂಟೆ ಎಮ್ಮೆ ಬಿಟ್ಟರೆ ಮುಂದೆ ನಿನಗೆ ಸುಖವಾಗುವುದೆಂದು ತಿಳಿ. ಎಲ್ಲವಾಯತೆ ಧನುಷ್ಠಂಕಾರ ಬೊಮ್ಮಗೈದ ಬಾಣಗಳಿಂದ ನಿನ್ನ ಖಡ್ಡವನ್ನ ಕೊರೆಯುವ ಬಂಡನೆಂದರೆ ನಿನ್ನೆ ನನ್ನ ಧನವು ಶಾಸ್ತ್ರ ತುಂಡಾಗುವಂತ ಬಂದಿದ್ದು ನೋಡು ಸರಾದಾರೆ. ಸುಮ್ಮನೆ ನನ್ನ ಪಂಚಾಂಗವನ್ನು ತೆಗೆದುಕೊಂಡ ಬಂದದಾರೆ. ಇಲ್ಲಿಂದ ನೀನು ಅಥವಾ ನಾನು ಹೋಗುವುದಲ್ಲೇ ಸ್ವಲ್ಪ ತಾಳಲೇ ಬಣ್ಣ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬಣ್ಣ. ಆಚಾರ್ಯ ಹರಿಗಡಿವಿನ ನೋಡಿ ನಿನ್ನ ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಬಣ್ಣ. ಕೌರವ ಒಂದೆಯಾದ ಭಾನು ಮತ್ತು ಕ್ಷಿತಪಾಲನೆ ಸುತರು ಏನಾದರೂ ಎಂದು ಕೇಳಿದರೆ ನಾನು ಏನು ಹೇಳಲಿ? ನಿಮ್ಮ ಮರಣದ ವರ್ತಮಾನವಂ ಕೇಳಿದ ಕ್ಷಣಕ್ಕೆ ಅಯ್ಯೋ ಅಯ್ಯೋ ಎಂದು ಈ ಪೃಥ್ವಿ ಮೇಲೆ ಬಿದ್ದು ಹೊರಳಾಡುವಳು. ಇಂಥ ಸತಿಯ ಶೋಕಾಗ್ನೆಯೂ ಹೇಗೆ ಶಾಂತಿ ಮಾಡಲಿ? ಇಂಥ ಪುತ್ರ ಶೋಕಾಗ್ನೆ ಎಂಬ ಚಿಂತೆಗೆ ದ್ರೋಣನೆಂಬ ಮುದುಭೂಮಿಯು ಮೂಲವಾಗಿ ನಿಂತನು. ಅಯ್ಯೋ ದ್ರೋಣರೇ, ಕಾಲ್ನಗದಳ್ಳ ಅಭಿಮಾನ್ಯವನ್ನಂ ಸೀಳದ ಎನ್ನ ಮಕ್ಕಳನ್ನು ಹಾಳು ಮಾಡಿಬಿಟ್ಟಿಯಲ್ಲ ದ್ರೋಣ. ನೀವು ಹೇಳಿದ ವಾಗ್ದುರಣವು ಹೇಗರ್ಥವಾಯಿತು? ಸೈನ್ಯದ ಭಾರವೆಲ್ಲ ನುಗ್ಗು ನುಗ್ಗಾಯಿತು. ನೀನಕ್ಕ ಮನೆ ಹಾಳಾಯಿತೆಂಬಂತೆ ಬೊಕ್ಕಸದ ರಕ್ಕವೆಲ್ಲ ಕಳೆದುಕೊಂಡೆನು. ಮುಂದೆ ಮಕ್ಕಳಿಲ್ಲದಂತೆ ಮೃತ್ಯುವಿಗೆ ತುತ್ತು ಮಾಡಿಕೊಂಡೆನು. ಆಚಾರ್ಯರೇ, ನಿಮ್ಮನ್ನು ನಂಬಿ ಪಾಂಡವರೊಡನೆ ನೆಗೆಯಂ ಕಟ್ಟಿಕೊಂಡಿದ್ದು ನನ್ನ ಮೂರ್ಖತನ. ಮಕ್ಕಳನ್ನು ಈ ರೀತಿ ಇನ್ನೇನಿದೆ ದ್ರೋಣ? ನಿಮ್ಮಂತ ಬಂಟರಿದ್ದರೆ ಇನ್ನೇನಿದೆ? ಹಾಳಾಯಿತೆಂಬಂತೆ ತೋಳಿನಂತೆ ಬಾಯಿ ತೆರೆದುಕೊಂಡನೆಂತಿರುವೆ ಎಲ್ಲ ದ್ರೋಣ. ಎಲ್ಲ ಸುಯೋಧನ ಇಂಥ ಕಠಿಣದ ವಚನ ಯಾತ ಕಳವಿಯೋ? ನಿಮ್ಮಂ ನಂಬಿ ಪಾಂಡವರೊಡನೆ ಹಗೆಮು ಕಟ್ಟಿಕೊಂಡಿದ್ದು ಎನ್ನ ಪ್ರಾಣವು ಮಾತ್ರ ಕಂಟಕದಲ್ಲಿ ಸಿಲುಕಿರುವುದು. ಆಚಾರ್ಯರೇ, ನಿನ್ನ ಪ್ರಾಣವು ಕಂಠದಲ್ಲಿ ಸಿಲುಕಿದರೆ ಗಟ್ಟಿಯಾಗಿ ಭಯ ಮುಚ್ಚಿಕೋ, ಎತ್ತಬೋಗುವುದಲ್ಲ. ಓ ಆಚಾರ್ಯರೇ, ಹಾಸ್ಯ ಮಾಡಿಲ್ಲ